ಈ 3 ಚೇಂಜಸ್ಸನ್ನು RCB ಈಗಲೇ ಮಾಡದೆ ಹೋದರೆ ಟೀಮಲ್ಲಿ ಮುಂದೆ ಗೊಂದಲ ಆಗೋದು ಗ್ಯಾರಂಟಿ. ಕೆಲವೊಂದು ಹೆಸರುಗಳು ನಾನು ಹೇಳೋದು ನಿಮಗೆ ಸ್ವಲ್ಪ ಹಾರ್ಶ್ ಅನಿಸ್ಬೋದು, ಇವ್ರನ್ನ ಡ್ರಾಪ್ ಮಾಡಬೇಕು ಅಂತ ಹೇಳೋದು. ಬಟ್ ಇದು ರೈಟ್ ಟೈಮ್. ಇನ್ನೊಂದಷ್ಟು ಜನ ಹೇಳ್ಬೋದು 6 ಮ್ಯಾಚ್ ಆಗಿರೋದು, 4 ಗೆದ್ದಿದ್ದೀವಿ, 2 ಅಷ್ಟೇ ಎಲ್ಲ ಸೋತಿರೋದು, ಒಂದು ಬ್ಯಾಡ್ ಡೇ, ಈ ಥರದ್ದೆಲ್ಲ ಆಗ್ತಾ ಇರುತ್ತೆ, ಆಡಿಸ್ಬೋದು ಅಂತ ಹೇಳಿದರೂ ಕೂಡ ಕೆಲವೊಂದು ಬದಲಾವಣೆ ಅಗತ್ಯ ಇದೆ ಟೆಸ್ಟ್ ಮಾಡೋಕ್ಕೆ. ನೀವು ಕೂಡ ಈ ಡಿಬೇಟ್ನಲ್ಲಿ ನೀವು ಸೇರಿ ನಿಮ್ಮ ಒಪಿನಿಯನ್ ಹೇಳಿ. ನಾನು ಹೇಳಿದ್ದೆ ಸರಿ ಅಂತಲ್ಲ, ನಿಮ್ಮ ಒಪಿನಿಯನ್ ಎಲ್ಲವನ್ನೂ ಕೂಡ ನಾವು ತಗೊಂಡು ಒಂದು ಯಾವ ರೀತಿ ಟೀಮ್ ಇರಬಹುದು ಅಂತ ನಾವು ಪ್ಲ್ಯಾನ್ ಮಾಡೋಣ. ಸೊ ನೆನ್ನೆ ಮ್ಯಾಚಲ್ಲಿ ನಾವು ನೋಡಿದಾಗ ಕೆಲವೊಂದು ವಿಚಾರಗಳಲ್ಲಿ ನಮ್ಮದು ಮೈನಸ್ ಆಯಿತು. ಒಂದು, ನಮ್ಮದು ಫಸ್ಟ್ ಹಾಫ್ ಇತ್ತು ಬ್ಯಾಟಿಂಗಲ್ಲಿ, 10 ಓವರ್ಗೆ 99 ರನ್, 1-2 ವಿಕೆಟ್ ಹೋಗಿತ್ತು, ಫೈನ್. ಆದರೆ ಅದಾದ ಮೇಲೆ ಲಾಸ್ಟ್ ಓವರ್ನಲ್ಲಿ ಬರೀ ನಾವು ಒಂದು 75 ರನ್ ಗಳಿಸಿದ್ವಿ ಅಷ್ಟೇ. ಸೊ ಹಾಗಾಗಿ ಅದು ದೊಡ್ಡ ಮೈನಸ್. 76 ರನ್ ಲಾಸ್ಟ್ 10 ಓವರಲ್ಲಿ, ಲಾಸ್ಟ್ 5 ಓವರಲ್ಲಿ 29 ರನ್. ಅಲ್ಲಿಗೆ ವೆರಿ ಕ್ಲಿಯರ್, ನಮ್ಮ ಮಿಡ್ಲ್ ಆರ್ಡರ್ ಸ್ಟೇಬಲ್ ಆಗಿಲ್ಲ. ಸೊ ಹಾಗಾಗಿ ನಾವು ಅಲ್ಲೊಂದಷ್ಟು ಬದಲಾವಣೆ ಮಾಡಲೇಬೇಕಾಗಿದೆ, ಯಾಕಂದರೆ ಇದೊಂದು ಎಕ್ಸ್ಪೆರಿಮೆಂಟ್ ಮಾಡಬಲ್ಲಂಥ ಒಂದು ಸಮಯ. ಎರಡನೇದಾಗಿ ಬೌಲಿಂಗ್ ಅಂತ ಬಂದಾಗ ನಿಮಗೆ ಲಾಸ್ಟಿಗೆ ಆಪ್ಷನ್ನೇ ಇರಲಿಲ್ಲ. ರೊಮ್ಯಾರಿಯೋ ಶೆಫರ್ಡ್ ಬಿಟ್ಟರೆ ನೀವು ಯಾರಿಗೆ ಕೊಡ್ತೀರಾ ಬೌಲಿಂಗ್? ಸೊ ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಹಾಗಾಗಿ ನಮ್ಮ ಬ್ಯಾಟಿಂಗ್ ಕೋರ್ನ ಕೂಡ ಸ್ಟ್ರಾಂಗ್ ಮಾಡಬೇಕು, ಇನ್ನೊಂದು ಕಡೆ ಬೌಲಿಂಗನ್ನು ಕೂಡ ನಾವು ಇನ್ನಷ್ಟು ಡೀಪ್ ಮಾಡ್ಕೋಬೇಕು, ಅಂದರೆ ಆಪ್ಷನ್ಸ್ ಜಾಸ್ತಿ ಇಟ್ಕೊಳ್ಬೇಕು. ಸೊ ಇದನ್ನು ಮಾಡಬೇಕಾದ್ರೆ 3 ಚೇಂಜಸ್ಸನ್ನು ನಾವು ಮಾಡಲೇಬೇಕಾಗಿದೆ. ಸೊ ಇದನ್ನು ಮ್ಯಾನೇಜ್ಮೆಂಟ್ ಹೇಗೆ ಕನ್ಸಿಡರ್ ಮಾಡುತ್ತೆ ನೋಡೋಣ. ಮೊದಲನೇದಾಗಿ ಭಾಳ ಮುಖ್ಯವಾಗಿರೋದು ನಿಮಗೆ ರೊಮ್ಯಾರಿಯೋ ಶೆಫರ್ಡ್ ಅವರ ಬೌಲಿಂಗ್. T20 ವರ್ಲ್ಡ್ ಕಪ್ಪಲ್ಲಿ ಚೆನ್ನಾಗಿತ್ತು, 5 ವಿಕೆಟ್ ಕೂಡ ಗಳಿಸಿದ್ರು ವೆಸ್ಟ್ ಇಂಡೀಸ್ಗೆ. ಅದು ನೋಡಿದಾಗ ನನಗೆ ಅನಿಸಿತ್ತು ಈ ಸಲ ಬೌಲಿಂಗ್ ಕೂಡ ನಡೆಯುತ್ತೆ ಅಂತ. ಬಟ್ ಯಾವುದೇ ಇಂಟೆನ್ಸಿಟಿ ಇಲ್ಲ. ಲಾಸ್ಟ್ ಓವರ್ ನೀವು ನೋಡಿದ್ರಿ, ನೀಟಾಗಿ ಒಂದು ಫುಲ್ ಟಾಸ್ ಹಾಕ್ಕೊಟ್ರು, ಇನ್ನೊಂದು ಮಿಲ್ಲರ್ ಹೊಡೆದಿದ್ದು ಕೂಡ ಯಾರೇ ಆದರೂ ಹೊಡಿತಿದ್ರು, ಆ ರೀತಿಯಾದಂಥ ಬೌಲಿಂಗ್. ಎಲ್ಲೂ ಕೂಡ ಅವರು ಯಾರ್ಕರ್ ಹಾಕುವಂಥ ಪ್ರಯತ್ನ ಮಾಡೋದಾಗಲಿ, ಸ್ಲೋ ರನ್ ಹಾಕುವಂಥದ್ದು ಯಾವುದೂ ಕೂಡ ಕಾಣಲಿಲ್ಲ. ಸೊ ಹಾಗಾಗಿ ಬ್ಯಾಟಿಂಗ್ ಅಂತ ಬಂದಾಗ ರೊಮ್ಯಾರಿಯೋ ಶೆಫರ್ಡ್ ಅಷ್ಟಾಗಿ ಕ್ಲಿಕ್ ಆಗ್ತಾ ಇಲ್ಲ. ಸೊ ಆ ಕಾರಣಕ್ಕೆ ರೊಮ್ಯಾರಿಯೋ ಶೆಫರ್ಡ್ ಆಡ್ತಾರೆ, ಆಡಲ್ಲ ಅಂತಿಲ್ಲ. ಬಟ್ ಜೇಕಬ್ ಬೆಥೆಲ್ ಅಂತ ಪ್ಲೇಯರ್ನ ನೀವು ಇಟ್ಕೊಂಡು, ಅವ್ರು ಆಲ್ರೆಡಿ T20 ವರ್ಲ್ಡ್ ಕಪ್ಪಲ್ಲಿ ಸೆಂಚುರಿ ಹೊಡೆದಂಥವ್ರು. ಸೊ ಹಾಗಾಗಿ ಇಂಡಿಯನ್ ಸಾಯಿಲಲ್ಲಿ ಹೇಗೆ T20 ಆಡಬೇಕು ಅನ್ನೋದ್ರ ಬಗ್ಗೆ ಅವರು ಆಲ್ರೆಡಿ ಅಡ್ಜಸ್ಟ್ ಆಗಿದ್ದಾರೆ ಇಲ್ಲೊಂದು ಎನ್ವಿರಾನ್ಮೆಂಟಿಗೆ. ಜೊತೆಗೆ ನೀವು ಇಂಟ್ರಾ ಸ್ಕ್ವಾಡ್ ಮ್ಯಾಚ್ ಆಡಿದಾಗಲೂ ಕೂಡ RCB ಪರವಾಗಿ ಚೆನ್ನಾಗಿ ಬೌಲ್ ಮಾಡಿದ್ದಾರೆ, ಬ್ಯಾಟ್ ಮಾಡಿದ್ದಾರೆ. ಮುಖ್ಯವಾಗಿ ಬ್ಯಾಟಿಂಗ್, ಬೌಲಿಂಗ್ ಕೂಡ ಇದೆ ಅವರು ಸ್ಪಿನ್. ಆದರೆ ನಾವು ಬ್ಯಾಟಿಂಗ್ ಕಡೆ ಫೋಕಸ್ ಮಾಡೋಣ. ಸೊ ಅಲ್ಲಿಗೆ ನೀವು ಒಂದು ಚೇಂಜಸ್, ರೊಮ್ಯಾರಿಯೋ ಶೆಫರ್ಡ್ ಬದಲಿಗೆ ನೆಕ್ಸ್ಟ್ ಮ್ಯಾಚ್ ಗುಜರಾತ್ ಮೇಲಿದೆ, ಸೊ ಅವರ ಬದಲು ಬೆಥೆಲ್ ಅವ್ರನ್ನ ಒಳಗಡೆ ತಂದರೆ ಅಲ್ಲಿ ಒಂದು ರಿಪ್ಲೇಸ್ಮೆಂಟ್ ಆಗುತ್ತೆ. ಓಕೆ, ನಾನು ಲಾಸ್ಟಿಗೆ ಟೀಮ್ ಹೇಗೆ ಕಾಣಿಸುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಿಮ್ಗೆ ಹೇಳ್ತೀನಿ. ಈ ಎಲ್ಲ 3 ಚೇಂಜಸ್ ಆದಮೇಲೆ ಓವರಾಲ್ 11 ಹೇಗೆ ಸಿಗುತ್ತೆ, ಏನೇನು ಆಪ್ಷನ್ ನಮಗೆ ಸಿಗುತ್ತೆ, ಏನು ಪ್ಲಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಕ್ಲಿಯರಾಗಿ ಪಿಕ್ಚರ್ ಕೊಡ್ತೀನಿ. ಇದು ನಂಬರ್ 1. ಸೊ ಬೆಥೆಲ್ ಬಂದರೆ ನಿಮಗೊಂದು ಬ್ಯಾಟಿಂಗ್ ಫೈರ್ ಪವರ್. ಇನಿಷಿಯಲಿ ಒಂದೆರಡು ಓವರ್ ಬೇಕು ಅಂತಂದರೆ ಮಿಡ್ಲಲ್ಲಿ ಒಂದು ಓವರ್ ಬೌಲಿಂಗ್ ಕೂಡ ಮಾಡಿಸ್ಬೋದು ಅವ್ರ ಹತ್ರ. ಸೊ ಇದು ಒಂದು ಆಪ್ಷನ್, ಒಂದು ಚೇಂಜ್. ಎರಡನೇದು ಬಂದು ಮುಖ್ಯವಾಗಿ ಜಿತೇಶ್ ಶರ್ಮಾ ಅವರ ಫಾರ್ಮ್, ಅವರ ಬ್ಯಾಟಿಂಗ್ ಫಾರ್ಮ್. ಇಷ್ಟು ಮ್ಯಾಚಲ್ಲೂ ನೋಡಿದ್ರೆ ಒಂದು ಮ್ಯಾಚ್ ಅವರು ಸ್ವಲ್ಪ ಒಂದು ಗ್ಲಿಮ್ಸ್ ತೋರಿಸಿದ್ಬಿಟ್ರೆ ಎಲ್ಲೂ ಕೂಡ ಅಷ್ಟಾಗಿ ಜವಾಬ್ದಾರಿ ಹೊತ್ತು ಆಡ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಜಿತೇಶ್ನ ತೆಗೆದೇ ಬಿಡಿ ಅಂತಲ್ಲ, ಯಾಕಂದರೆ ಇದು ಆಲ್ಮೋಸ್ಟ್ 14 ಲೀಗ್ ಮ್ಯಾಚ್ ಇರುವಂಥ ಟೂರ್ನಮೆಂಟ್. ಈಗಾಗಲೇ 6 ಆಡಿದ್ದೀವಿ, ಇನ್ನೂ ನಮಗೆ 8 ಇದೆ. ಸೊ ಹಾಗಾಗಿ ಆ 8ರಲ್ಲಿ ನೀವು ಒಂದು 2 ಮ್ಯಾಚ್ ಟ್ರೈ ಮಾಡ್ಬೋದು ಬೇರೆಯವ್ರನ್ನ. ಸೊ ಯಾರನ್ನ ಟ್ರೈ ಮಾಡ್ತೀರಾ? ವೆಂಕಟೇಶ್ ಅಯ್ಯರ್ ನಿಮಗೆ ಕೊಟ್ಟಂಥ ಒಂದು ಅವಕಾಶ RR ವಿರುದ್ಧ ಕೊನೆಯದಾಗಿ ಬಂದರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ಬಟ್ ಆ ಇಂಪ್ಯಾಕ್ಟನ್ನು ಮಾಡಿದ್ರು. ಸೊ ನನಗನ್ಸುತ್ತೆ ಜಿತೇಶ್ ಶರ್ಮಾ ಅವರಿಗೆ ಈ 8 ಮ್ಯಾಚಲ್ಲಿ ಒಂದು 2 ಮ್ಯಾಚಲ್ಲಿ ಮತ್ತೆ ಅವಕಾಶ ಕೊಡಬೇಕು ಜಿತೇಶ್ ಪ್ಲೇಸಿಗೆ. ಫಿಲ್ ಸಾಲ್ಟ್ ನಿಮಗೆ ವಿಕೆಟ್ ಕೀಪಿಂಗ್ ಆಪ್ಷನ್ ಇದೆ. ಸೊ ಹಾಗಾಗಿ ಜಿತೇಶ್ ಶರ್ಮಾ ಅವ್ರನ್ನ ಒಂದು 2 ಮ್ಯಾಚ್ ಕೂರಿಸಿ, ಅದಾದಮೇಲೆ ವೆಂಕಟೇಶ್ ಅವ್ರನ್ನ ತಂದರೆ ನಿಮಗೆ ಟಾಪ್ ಆರ್ಡ್ರಲ್ಲೇ ಅವ್ರನ್ನ ಆಡಿಸ್ಬೋದು. ಅದನ್ನು ಕೂಡ ನಾನು 11 ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಪಿಕ್ಚರ್ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಸೊ ಆ ಒಂದು ಚೇಂಜಸ್. ಕೆಲವರು ಪ್ರಶ್ನೆ ಮಾಡ್ಬೋದು, ಜಿತೇಶ್ ಅವರು ವಿಕೆಟ್ ಕೀಪಿಂಗ್ ನೋಡಿದ್ದೀರಾ, ಎಂಥ ಕ್ಯಾಚ್ಗಳನ್ನು ಹಿಡಿದ್ರು, ಸೊ ಅವ್ರನ್ನ ಹೇಗೆ ರಿಪ್ಲೇಸ್ ಮಾಡ್ತೀರಾ ಅಂತ. ಆಬ್ವಿಯಸ್ಲಿ ನಾನು ಕೂಡ ಅದನ್ನು ಮಿಸ್ ಮಾಡ್ಕೋತೀನಿ ಒಂದು ವೇಳೆ ಅವ್ರನ್ನ ಡ್ರಾಪ್ ಮಾಡಿದ್ರೆ. ಕೀಪಿಂಗ್ ವಿಚಾರದಲ್ಲಿ ಮಾತಾಡೋ ಹಾಗಿಲ್ಲ. ಸೂಪರ್ಬ್ ಆದಂಥ ಫ್ಯಾಂಟಾಸ್ಟಿಕ್ ಕ್ಯಾಚ್, ಅದರಲ್ಲೂ ನೀವು ಒಂದು ಕಡೆ ಕ್ಯಾಚಿಂಗ್ಗಳು, ಇನ್ನೊಂದು ಕಡೆ ಕೃಣಾಲ್ ಪಾಂಡ್ಯ. ಸೊ ಅವರ ಫಾಸ್ಟ್ ಡೆಲಿವರಿಗಳು ಬರ್ತಾ ಇತ್ತಲ್ಲ, ಬೌನ್ಸರ್ಗಳು, ಅದನ್ನು ಹಿಡಿಯೋದು ಕೂಡ ಅಷ್ಟು ಈಸಿ ಇಲ್ಲ. ನಾವು ಅದನ್ನು ಎಂಜಾಯ್ ಮಾಡ್ತೀವಿ, ಬಟ್ ಹಿಂದೆ ಕೀಪರಾಗಿ ಹೆಲ್ಮೆಟ್ ಹಾಕ್ಕೊಂಡು ಅದನ್ನು ಕಲೆಕ್ಟ್ ಮಾಡೋದು ತುಂಬಾ ಟಫ್. ಆ ವಿಚಾರದಲ್ಲಿ ಕೀಪಿಂಗ್ ಬಗ್ಗೆ ಮಾತಾಡೋ ಹಾಗಿಲ್ಲ. ಬಟ್ ನಮಗೆ ಫಿಲ್ ಸಾಲ್ಟ್ ಕೂಡ ಈಕ್ವಲಿ ಅಷ್ಟೇ ಎನರ್ಜೆಟಿಕ್ ಕೀಪರ್. ನೀವು ಫೀಲ್ಡಿಂಗಲ್ಲೇ ನೋಡಿದ್ದಾರೆ, ಕ್ಯಾಚಿಂಗಲ್ಲೇ ಫಿಲ್ ಸಾಲ್ಟ್ ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಅಂತ. ಸೊ ಫಿಲ್ ಸಾಲ್ಟ್ ಕೂಡ ಕೀಪಿಂಗ್ ಅಂತ ಬಂದಾಗ ಜಿತೇಶ್ ಶರ್ಮಾ ಅವರ ಲೆವೆಲ್ಗೇ ಇದ್ದಾರೆ. ಸೊ ಹಾಗಾಗಿ ಅದೊಂದು ದೊಡ್ಡ ಸಮಸ್ಯೆ ಅಲ್ಲ ನಮಗೆ. ಆಪ್ಷನ್ಸ್ ಇರೋದ್ರಿಂದ ವಿ ಕ್ಯಾನ್ ಟ್ರೈ ದಟ್. ಇದು ಎರಡನೇದು. ಒಂದು, ಶೆಫರ್ಡ್ ಬದಲು ಬೆಥೆಲ್ ಅವ್ರನ್ನ ಒಳಗಡೆ ತರಬೇಕು. ಇನ್ನೊಂದು, ಜಿತೇಶ್ ಶರ್ಮಾ ಬದಲು ವೆಂಕಟೇಶ್ ಅಯ್ಯರ್. ಸೊ ವೆಂಕಟೇಶ್ ಅಯ್ಯರ್ ಅವರು ಬಂದರೆ ಇನ್ನೊಂದೇನು ಪ್ಲಸ್ ಆಗುತ್ತೆ ಅಂತಂದರೆ, ಅವರು ಅಗ್ರೆಸಿವ್ ಆಗಿ ಆಡ್ತಿದ್ದಾರೆ, ಬೌಲಿಂಗ್ ಆಪ್ಷನ್ ಕೂಡ ಇದೆ. ನಿಮಗೆ ಮಿಡ್ ಓವರಲ್ಲಿ ಒಂದು 10ರಿಂದ ಒಂದು 15 ಓವರು ಅಥವಾ 8ರಿಂದ ಒಂದು 15 ಓವರ್ ನಡುವಲ್ಲಿ 1-2 ಓವರ್ ವೆಂಕಟೇಶ್ ಅವರನ್ನ ಬೌಲಿಂಗ್ ಮಾಡಿಸ್ಬೋದು ಅಯ್ಯರ್ದು. ಸೊ ಅವ್ರದ್ದು ಮೀಡಿಯಮ್ ಫಾಸ್ಟ್ ಇದೆ. ಸೊ ಹೇಗೆ ನಿತೀಶ್ ರೆಡ್ಡಿನ ಬಳಸ್ಕೋತಾರೆ ಬೇರೆ ಬೇರೆ ಟೀಮ್ಗಳು, ಹಾರ್ದಿಕ್ ಪಾಂಡ್ಯನ ಹೇಗೆ ಬಳಸ್ಕೋತಾರೆ, ಶಿವಮ್ ದುಬೆನ ಯಾವ ರೀತಿ ಬಳಸ್ಕೊಳ್ಳಾಗುತ್ತೆ. ಸೊ ವೆಂಕಟೇಶ್ ಅಯ್ಯರ್ ಅಂತ ಒಂದು ಆಪ್ಷನ್ ನಮಗೆ ಆಗ್ತಾರೆ. ಸೊ ಇದು ಎರಡನೇ ಚೇಂಜ್. ಅಲ್ಲಿಗೆ 2 ಚೇಂಜ್ ಆಯಿತು.
ಮೂರನೇದು ನಿಮ್ಗೆ ಸ್ವಲ್ಪ ಆಶ್ಚರ್ಯ ಅಂತ ಅನಿಸ್ಬೋದು, ಬಟ್ ಸ್ಟಿಲ್ ಇದನ್ನು ನಾವು ಟ್ರೈ ಮಾಡಲೇಬೇಕು. ದೇವದತ್ ಪಡಿಕ್ಕಲ್ ಅವರ ಪ್ಲೇಸ್ಗೆ ಮಂಗೇಶ್ ಯಾದವ್ನ ತರಲಿ ಅಂತ ನಾನು ಬಯಸ್ತೇನೆ. ಯಾಕೆ ಅಂತ ನೀವು ಕೇಳ್ಬೋದು. ದೇವದತ್ ಪಡಿಕ್ಕಲ್ ಮೊನ್ನೆ ಎಲ್ಲ ಚೆನ್ನಾಗಿ ಆಡಿದ್ದಾರೆ, ಅವ್ರನ್ನ ಡ್ರಾಪ್ ಮಾಡೋದು ಸರಿ ಅಂತ. ಎಕ್ಸಾಕ್ಟ್ಲಿ, ಪಡಿಕ್ಕಲ್ ಅವರು ಆಲ್ರೆಡಿ ಪ್ರೂವನ್, RCBಲಿ ಪ್ರೂವ್ ಮಾಡಿದ್ದಾರೆ, ಅವ್ರ ಎಬಿಲಿಟಿ ನಮಗೆ ಗೊತ್ತು. ನೆನ್ನೆ ಮ್ಯಾಚ್ ಬಗ್ಗೆ ಇಟ್ಕೊಂಡು ನಾನು ಅವ್ರನ್ನ ಡ್ರಾಪ್ ಮಾಡಿ ಅಂತ ಹೇಳ್ತಾ ಇಲ್ಲ. ಬಟ್ ನಿಮಗೆ ಮಂಗೇಶ್ ಯಾದವ್ ಈ ಮಧ್ಯಪ್ರದೇಶ್ T20ಲಿ ಬ್ಯಾಟಿಂಗ್ ಕೂಡ ಮಾಡಿದ್ದಾರೆ ಡೆಪ್ತಲ್ಲಿ, ಹಾಗೆ ಬೌಲಿಂಗ್ ಕೂಡ ಇದೆ. ಯಾರ್ಕರ್ ತುಂಬ ಚೆನ್ನಾಗಿ ಮಾಡ್ತಾರೆ, ಅವರು ವೇರಿಯೇಷನ್ಸ್ ಇದೆ. ಸೊ ನಮಗೆ ಈ ಡೆತ್ತಲ್ಲಿ ಆಪ್ಷನ್ಸ್ ಬೇಕಲ್ವಾ. ನೆನ್ನೆ ನಾವು ಹೇಸಲ್ವುಡ್ ಇದ್ದು ಅವ್ರು ಕಾಸ್ಟ್ಲಿ ಆದರು, ಭುವನೇಶ್ವರು ಅವ್ರನ್ನ ಕೊನೆ ಓವರ್ಗೆ ಉಳಿಸ್ಕೊಳ್ಬೋದಾಗಿತ್ತು, ಬಟ್ ಅಲ್ಲಿ ಸ್ವಲ್ಪ ಕ್ಯಾಲ್ಕುಲೇಷನ್ ಮಿಸ್ ಆಯಿತು ಅಂತ ನಂಗೆ ಅನ್ನಿಸ್ತು. ರಶೀಕ್ ದಾರ್ನ ಕೊನೆ ಓವರ್ ಉಳಿಸ್ಕೋತೀರಾ? ಸೊ ಅದ್ರ ಬಗ್ಗೆ ಕೂಡ ಏನೂ ಗೊಂದಲ ಇದೆ. ಸೊ ಹಾಗಾಗಿ ಮಂಗೇಶ್ ಯಾದವ್ನ ಈ ಒಂದು 2 ಮ್ಯಾಚ್ ಆಡಿಸಿದ್ರೆ ಅವರು ಅಟ್ಮಾಸ್ಫಿಯರ್ಗೆ ಒಕ್ಕೊಳ್ತಾರೆ. ಡೆತ್ ಓವರಲ್ಲಿ ಚೆನ್ನಾಗಿ ಮಾಡೋದ್ರಿಂದ ಮೇ ಬಿ ಅವ್ರನ್ನ ನಾವು ಕೊನೆಯಲ್ಲಿ ಆ ಲಾಸ್ಟ್ 3-4 ಓವರ್ ಇದೆಯಲ್ಲ ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಒಂದನ್ನು ಹೇಸಲ್ವುಡ್ಗೆ ಇಟ್ಟರೆ ಒಂದು ಭುವನೇಶ್ವರ್ ಕುಮಾರ್, ಒಂದು ಮಂಗೇಶ್, ಇನ್ನೊಂದು ರಶೀಕ್ ದಾರ್. ಸೊ ಆ 4 ಓವರ್ 17, 18, 19, 20 ಈ ಓವರಲ್ಲಿ ಇವ್ರನ್ನ ಬಳಸ್ಕೋಬೋದು. ಚೆನ್ನಾಗಿ ಮಾಡ್ತಿದ್ದಾರೆ ಡೆತ್ತಲ್ಲಿ ಅಂತಂದರೆ 2 ಓವರ್ ಬೇಕಾದರೆ ಮಂಗೇಶ್ ತಿರ್ಕೋಬೋದು. ಯಾಕೆ ಆ ಥರದೊಂದು ಪ್ರಯತ್ನ ಮಾಡಬಾರ್ದು ಅಂತ ನನಗನ್ನಿಸ್ತಾ ಇರೋದು. ಜೊತೆಗೆ ಬ್ಯಾಟಿಂಗ್ ಕೂಡ ಇದೆ, ಡೆಪ್ತ್ ಇರೋದ್ರಿಂದ ನಿಮಗೆ ಅಲ್ಲಿ ದೇವದತ್ ಪಡಿಕ್ಕಲ್ ಹೋದರೂ ಕೂಡ ಬ್ಯಾಟಿಂಗ್ ಫೈರ್ ಪವರ್ ಏನು ಮಿಸ್ ಆಗಲ್ಲ. ಸೊ ಹಾಗಾಗಿ ಒಂದು ಬ್ಯಾಟಿಂಗ್ ಆಪ್ಷನ್ ಜೊತೆಗೆ ಒಂದು ಬೌಲಿಂಗ್ ಆಪ್ಷನ್ ಸಿಗುತ್ತೆ. ಸೊ ದೇವದತ್ತಿಂದ ನಿಮಗೆ ಬೌಲಿಂಗ್ ಇಲ್ಲ, ಫೀಲ್ಡಿಂಗ್ ಸಖತ್ತಾಗಿ ಮಾಡ್ತಾರೆ. ಸೊ ಹಾಗಾಗಿ ಇದನ್ನು ಟ್ರೈ ಮಾಡಿ ಅಂತ. ಇಲ್ಲ ವರ್ಕೌಟ್ ಆದರೆ ದೇವದತ್ ಪಡಿಕ್ಕಲ್ನೂ ಆಡಿಸ್ಕೊಂಡು ಮಂಗೇಶ್ ಯಾದವ್ನೂ ಆಡಿಸ್ಕೊಳ್ಳೋ ಥರ ಏನಾದರೂ ನಾವು ಮಾಡ್ಕೋಬೋದು, ಆರ್ಗನೈಸ್ ಮಾಡ್ಕೋಬೋದು. ಬಟ್ ಮಂಗೇಶ್ ಯಾದವ್ ಒಂದು ಪ್ರಯತ್ನ, ನಾವು ರಶೀಕ್ ದಾರ್ ಹೇಗೆ ಸಕ್ಸಸ್ಫುಲ್ ಆದರು, ಸೊ ಇವ್ರಿಗೂ ಕೂಡ ಒಂದು ಪ್ರಯತ್ನ ನಾವು ಪಟ್ಟರೆ ಖಂಡಿತ ಆಗುತ್ತೆ. ಯಾಕಂದರೆ ನೀವೀಗ ಪ್ರಫುಲ್ ಹಿಂಗೆ ನೋಡಿದ್ದೀರಾ SRHಲ್ಲಿ, ಹಾಗೆ ಇನ್ನೊಬ್ಬರು ಸಾಕಿಬ್ ಹುಸೇನ್, ಇಬ್ಬರು ಕ್ಲಿಕ್ ಆಗಿದ್ದಾರೆ. ಮಲಿಂಗ ಕೂಡ ಚೆನ್ನಾಗಿ, ಈಸಾನ್ ಮಲಿಂಗ ಅವರು ಕೂಡ ನೀವು ನೋಡಿದ್ದಾರೆ ನಿನ್ನೆ ಮ್ಯಾಚಲ್ಲಿ. ಸೊ ಇಂಥದ್ದೆಲ್ಲ ಮಾಡ್ತಿರ್ಬೇಕಾದ್ರೆ ನಮ್ಮಲ್ಲಿ ಯಂಗ್ಸ್ಟರ್ಸ್ಗೆ ಅವಕಾಶ ಕೊಡೋಣ. ಸೊ ಈ 3 ಚೇಂಜಸ್ ನನಗನ್ನಿಸ್ತಾ ಇದೆ, ಮಾಡಿದರೆ ಇನ್ನಷ್ಟು ನಮ್ಮ ಡೆಪ್ತ್ ಹೆಚ್ಚಾಗುತ್ತೆ. ಜೊತೆಗೆ ಕರೆಂಟ್ ಫಾರ್ಮ್ ಇರುವಂಥ ವೆಂಕಟೇಶ್ ಅಯ್ಯರ್, ಬೆತ್ತಲ್ ಇಬ್ಬರಿಗೂ ಕೂಡ ಅವಕಾಶ ಸಿಗುತ್ತೆ. ಜೊತೆಗೆ ಮಂಗೇಶ್ ನಮ್ಮದು ಎಕ್ಸ್ಟ್ರಾ ಆಪ್ಷನ್ ಯಾಕೆ ಹೇಳಿದ್ದು ಅಂತಂದರೆ ಟ್ರೈ ಮಾಡಿ ಅಂತ. ಟ್ರೈ ಮಾಡಿದ್ರೆ ನಮಗೆ ಎಂಡಲ್ಲಿ ಇನ್ನೇನು ಒಂದು 5 ಮ್ಯಾಚಲ್ಲಿ 3 ಗೆಲ್ಲಬೇಕು, 4 ಗೆಲ್ಲಬೇಕು ಅಂತ ಏನಾದರೂ ಬಂದರೆ, ಇನ್ ಕೇಸ್ನ ಹೇಳ್ತಾ ಇರೋದು, ಆಗ ನೀವು ಮಂಗೇಶ್ ಯಾದವ್ನ ತಂದು ಪ್ರೆಷರ್ ಹಾಕೋಕ್ಕಾಗಲ್ಲ. ಈಗ ನಮಗೊಂದು ಲಿಬರ್ಟಿ ಇದೆ ಆಡಿಸೋಕೆ, ಯಾಕಂದರೆ ತುಂಬ ಏನು ಪ್ಯಾನಿಕ್ ಆಗುವಂಥ ಸಿಚುವೇಶನ್ ನಾವಿಲ್ಲ. 6 ಮ್ಯಾಚಲ್ಲಿ 4 ಗೆದ್ದಿದ್ದೀವಿ, ಇನ್ನಿರೋದು 8, ಅದರೊಂದು 4 ಗೆದ್ದರೂ ಕೂಡ ನಾವು ಆಲ್ಮೋಸ್ಟ್ ಪ್ಲೇ ಆಫ್ ಹೋಗ್ತೀವಿ. ಸೊ ಜಾಸ್ತಿನೇ ಗೆಲ್ತೀವಿ, ನೋ ಡೌಟ್ ಅದರಲ್ಲಿ. ಸೊ ನನಗೆ ಒಂದು 3 ಬದಲಾವಣೆ ಮಾಡಿದ್ರೆ, ಸೊ RCB ಈಗಲೇ ಮಾಡಿದ್ರೆ ಸ್ವಲ್ಪ ನಮಗೊಂದು ಐಡಿಯಾಗಳು ಸಿಗುತ್ತೆ, ಒಂದಷ್ಟು ಕ್ಲಾರಿಟಿ ಸಿಗುತ್ತೆ, ಆಪ್ಷನ್ಸ್ ಯಾವುದ್ಯಾವುದೇ ನಮ್ಮ ಮುಂದೆ ಅಂತ. ಸೊ ಜಿತೇಶ್ ಶರ್ಮಾ ಅಂತ ಪ್ಲೇಯರ್ಗಳಿಗೆ ಸ್ವಲ್ಪ ಟೀಮಿಂದ ಕೆಳಗಡೆ ಇಟ್ಟಾಗ, ಪಕ್ಕದಲ್ಲಿಟ್ಟಾಗ ಅವರಲ್ಲೂ ಹಂಗರ್, ನಾನು ತೋರಿಸ್ಬೇಕು ಇವರು ಪ್ರೂವ್ ಮಾಡಿ ಅಂತ, ಅದು ಜಾಸ್ತಿ ಆಗುತ್ತೆ. ಸೊ ನೀವೇನಂತೀರ ಈ ಒಂದು ಆಪ್ಷನ್ ಬಗ್ಗೆ? ಸೊ ಕೂಡಲೇ ಏನೋ ಅವರು ಆಡಿಲ್ಲ ನಿನ್ನೆ ಮ್ಯಾಚ್ ಅಂತ ನಾನು ಅನಾಲಿಸಿಸ್ ಮಾಡ್ತಾ ಇರೋದಲ್ಲ, ಬಟ್ ಇದು ಒಂದು ಟೈಮ್, ನಮಗೆ ರೈಟ್ ಟೈಮ್. 6ರಲ್ಲಿ 4 ಗೆದ್ದಿದ್ದೀವಿ, 2 ಸೋತಿದ್ದೀವಿ. ರಜತ್ ಪಟಿದಾರ್ ಕೂಡ ಹೇಳಿದ್ರಲ್ಲ ನೆನ್ನೆ, ಏನೇನು ಎರರ್ ಆಗ್ತಿದೆ, ಏನೇನು ಸಮಸ್ಯೆ ಆಗ್ತಿದೆ, ನಾವು ಅದನ್ನು ಕ್ಲಿಯರ್ ಮಾಡೋಣ ಅಥವಾ ನಾವು ರೆಕ್ಟಿಫೈ ಮಾಡ್ತೀವಿ ಕೂತು ಅಂತ. ಸೊ ದಿಸ್ ಇಸ್ ದ ಟೈಮ್ ಅಂತ ನನಗೆ ಅನಿಸ್ತಾ ಇದೆ. ಸೊ ನಿಮ್ಮ ಕಮೆಂಟ್ ಭಾಳ ಇಂಪಾರ್ಟೆಂಟ್. ನನ್ನ ಒಪಿನಿಯನ್ ನಾನು ಹೇಳಿದೆ, ಇಟ್ಸ್ ನಾಟ್ ಅಲ್ಟಿಮೇಟ್, ನಾನು ಹೇಳಿದ್ದೆ ಕರೆಕ್ಟು ಅಂತಲ್ಲ. ನಿಮ್ಮದು ಕೂಡ ಒಂದೊಂದು ವಿಚಾರಗಳು ಕೂಡ ನಾನು ಗಮನಿಸ್ತಾ ಇರ್ತೀನಿ. ತುಂಬ ಬ್ಯೂಟಿಫುಲ್ ಆದಂಥ ಅನಾಲಿಸಿಸ್ ಕೊಡ್ತೀರಾ. ಸೊ ನೀವು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.